ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನನ್ನ ವಿಡಿಯೋಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋಗಳೇನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಸೊ ನಾನು ಈ ವಿಡಿಯೋದಲ್ಲಿ ಒಂದು 5 ಟಿಪ್ಸ್ಗಳನ್ನ ಕೊಡೋದಕ್ಕೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಇವಾಗ ಟೈಲರಿಂಗ್ ಕಲಿತಾ ಇರೋರಾಗಿರ್ಬೋದು, ಇವಾಗ ಕಲ್ತಿರೋರಾಗಿರ್ಬೋದು, ಸೊ ಕಲಿತಾ ಇರೋರಿಗೆ ಸೊ ನನ್ನ ಕಡೆಯಿಂದ ಒಂದು 5 ಟಿಪ್ಸ್ಗಳನ್ನ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಅಷ್ಟೇ, ನನಗೇನು ಬರ್ತಾನೆ ಇರಲಿಲ್ಲ. ನಾನು ಕೂಡ ಸ್ಟಾರ್ಟಿಂಗಿಂದನೇ ಕಲ್ತ್ಕೊಂಡು ಬಂದೆ. ಇವಾಗ ತುಂಬಾ ಬ್ಲೌಸ್ಗಳನ್ನ ಹೊಲಿಯೋಕ್ಕೆ ಶುರು ಮಾಡಿದ್ದೀನಿ. ದಿನಕ್ಕೆ 5ರಿಂದ 6 ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತೀನಿ. ಸೊ ಜಾಸ್ತಿನೇ ಮಾಡ್ತೀನಿ, ಆದರೆ ನನಗೆ ಟೈಮ್ ಮನೇಲಿ ಕೂಡ ಕೆಲಸ ಮಾಡಿಕೊಂಡು ಸ್ಟಿಚ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ವಾ. ಸೊ ಅದರಿಂದ 5ರಿಂದ 6 ಬ್ಲೌಸ್ ಮಾತ್ರ ನಾನು ಸ್ಟಿಚ್ ಮಾಡೋಕ್ಕಾಗೋದು. ಹಾಗೆಯೇ ಕಂಪ್ಯೂಟರ್ ಎಂಬ್ರಾಯ್ಡರಿ ಕೂಡ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ನನಗೆ ಅರ್ನ್ ಆಗ್ತಾಯಿದೆ. ಅದರಿಂದ ನನಗೆ ಬ್ಲೌಸು ಸ್ವಲ್ಪನೇ ನನಗೆ ಅಡ್ಜಸ್ಟ್ ಆಗ್ತಿದೆ. ಸೊ ನಾನು ಒಂದು 5 ಟಿಪ್ಸ್ ಏನು ಅಂತಂದರೆ, ಸೊ ಹೊಸದಾಗಿ ಕಲಿತಿರೋರಿಗೆ ಅಂದರೆ ಇದು ಅವಶ್ಯಕತೆ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸೊ ಕಲಿತಿರೋರಿಗೆ ನಾನು ಹೇಳೋದು, ಮೊದಲನೇದು, ನೀವು ಅಳತೆನ ಮೆಜರ್ಮೆಂಟು ಕರೆಕ್ಟಾಗಿ ತಿಳ್ಕೊಬೇಕು. ಸೊ ಯಾವ ಥರ ಮೆಜರ್ಮೆಂಟ್ ತೊಗೊಳ್ಳೋದು, ಏನು ಅದರ ಅಳತೆ ಯಾವ ಥರ ತೊಗೊಳ್ಳೋದು ಅಂತ ಫಸ್ಟಾಗಿ ನೀವು ಕಲಿಬೇಕು. ಹಾಗೆಯೇ ನೆಕ್ಸ್ಟು ನಾನು ಹೇಳೋದಕ್ಕೇನೆಂದರೆ, ಸೊ ನೀವು ಸ್ಟಿಚ್ ಮಾಡೋದು ನೀಟಾಗಿ ಫಿನಿಶಿಂಗಾಗಿ ಬರಬೇಕು. ನೀವು ಯಾವುದೇ ಬ್ಲೌಸ್ ಆಗಲಿ, ಡ್ರೆಸ್ ಆಗಲಿ, ನೀವು ಯಾವುದೇ ಕಲ್ತ್ರೂ ಕೂಡ ನೀಟಾಗಿ ಫಿನಿಶಿಂಗ್ ಬರಬೇಕು. ಸೊ ಈ ಥರ ಡಿಸೈನು ನೀವು ಯಾವುದೇ ಸ್ಟಿಚ್ ಮಾಡಿದ್ರೂ ಕೂಡ ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ಕಸ್ಟಮರು ಆ ಬ್ಲೌಸ್ನ ಒಪ್ಕೋತಾರೆ. ಇಲ್ಲ ಅಂದರೆ ಒಬ್ಬೊಬ್ಬರು ಹೇಳೋದೇನೆಂದರೆ, ಹೆಂಗಿದ್ರೂ ಪರವಾಗಿಲ್ಲ ನಾನು ಹಾಕ್ಕೋತೀನಿ ಕೊಡಿ ಅನ್ನೋರು ಇರ್ತಾರೆ. ಸೊ ಇಲ್ಲ, ನನಗೆ ಇದೇ ಥರನೇ ಬೇಕು, ಇದೇ ಥರನೇ ಇರಬೇಕು ಅನ್ನೋರು ಕೂಡ ತುಂಬಾ ಜನ ಇರ್ತಾರೆ. ಸೊ ನೀವು ನೋಡಿ, ನೀವು ಸ್ಟಿಚ್ ಮಾಡೋದನ್ನು ಫಸ್ಟು ಕರೆಕ್ಟಾಗಿ ನೀವು ತಿಳ್ಕೊಳ್ಳಿ, ಓಕೆನಾ. ನೀವು ಶೇಪ್ ಹಾಕೋದು, ಸ್ಲೀವ್ಸ್ಗೆ, ಬ್ಯಾಕ್ಗೆ, ಫ್ರಂಟ್ಗೆ ಮೊದಲು ಫಸ್ಟು ಶೇಪ್ ಕಲೀರಿ. ಆಮೇಲೆ ಸ್ಟಿಚ್ ಮಾಡೋದು ಕಲೀರಿ. ಮತ್ತು ಉಕ್ಸು, ಕಾಚಾಪಟ್ಟಿ ಎಲ್ಲನೂ ಕೂಡ ಕಲೀಲೇಬೇಕು. ಸೊ ಇದೆಲ್ಲ ಇರಲೇಬೇಕು. ಸೊ ಇದೆಲ್ಲ ನೀಟಾಗಿ ಬಂತು ಅಂದರೆ ನೀವು ಸ್ಟಿಚ್ಚಿಂಗಲ್ಲಂತೂ ಕರೆಕ್ಟಾಗಿ ಬಂದ್ಬಿಡುತ್ತೆ. ನೀವು ಕರೆಕ್ಟಾಗಿ ಸ್ಟಿಚ್ಚಿಂಗ್ ಬಂದರೆ, ಮೊದಲಾಗಿ ಫ್ರೆಂಡ್ಸ್, ಸುಮಾರು ಜನ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ, ಬ್ಲೌಸನ್ನ ಫಸ್ಟ್ ನೋಡಿದ ತಕ್ಷಣವೇ ಇಷ್ಟಪಟ್ಬಿಡ್ತಾರೆ. ಅದು ಹಾಕ್ಕೊಂಡು ಅದು ಸರಿಯಾಯಿತೋ ಇಲ್ವೋ ಅಂತಲೇ ಅವ್ರಿಗೆ ಗೊತ್ತಿರಲ್ಲ. ಸುಮ್ಮನೆ ಬ್ಲೌಸ್ ನೋಡಿದ್ರೇ ಲುಕ್ಕಾಗಿ ಕಾಣಿಸ್ಬಿಡುತ್ತೆ. ಆ ಥರ ನೀವು ಸ್ಟಿಚ್ಚಿಂಗ್ನ ಕಲೀರಿ ಫಸ್ಟು. ಆವಾಗ ನಿಮಗೆ, ನೀವು ಎಲ್ಲೇ ಇದ್ದರೂ ಹುಡಿಕೊಂಡು ಬಂದು ನಿಮಗೆ ಬಟ್ಟೆಗಳು ಕೊಡೋಕ್ಕೆ ನಿಮಗೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಎಲ್ಲರೂ ಒಂದೇ ಸರಿ ಬರೋಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಒಬ್ಬರು ಹಾಕ್ಕೊಂಡು ನೋಡಿದಾಗ ಇನ್ನೊಬ್ಬರು ಎಲ್ಲಿ ಹೊಲಿಸ್ದೆ, ಏನು ಅಂತ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೇಳ್ತಾರೆ ನೋಡಿ. ಆವಾಗ ನಿಮಗೆ ಕಸ್ಟಮರ್ಗಳು ಒಬ್ಬರಿಂದ ಒಬ್ಬರಿಗೆ ಜಾಸ್ತಿ ಆಗ್ತಾರೆ. ಸೊ ನನಗೂ ಕೂಡ ಅದೇ ಥರನೇ ಆಗಿದ್ದಿದ್ದು. ಫಸ್ಟ್ನೇ ಸರಿನೇ ಯಾರೂ ಬರಲ್ಲ ಆ ಥರ, ಇವರು ಹೊಲಿತಾರೆ ಚೆನ್ನಾಗಿ ಅಂತ. ಸೊ ಇವರೆಲ್ಲ ಅಂದರೆ ಒಬ್ಬರು ಹೊಲಿಸ್ಕೊಂಡು ಅವ್ರು ಹಾಕ್ಕೊಂಡು ನೋಡಿದಾಗ ಬೇರೆಯವರು ಇವರು ಚೆನ್ನಾಗಿ ಹೊಲಿತಾರೆ ಅಂತ ಅವರು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಈ ಥರ ಹೋಗ್ತಾ ಇರೋದ್ರಿಂದ ಆವಾಗ ನಿಮಗೆ ಜಾಸ್ತಿ ಜನ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಫಸ್ಟೇ ಬರಬೇಕು ಅಂದರೆ ತುಂಬಾ ಕಷ್ಟ ಫ್ರೆಂಡ್ಸ್. ನೀವು ಕಲೀರಿ, ನೀಟಾಗಿ ಸ್ಟಿಚಿಂಗ್ ಕಲೀರಿ, ಉಕ್ಸು ಮತ್ತು ಕಾಚಾ ಹಾಕೋದು ಇದೆಲ್ಲ ನೀಟಾಗಿ ಕಲೀರಿ, ಶೇಪ್ ಕೊಡೋದು ಕಲೀರಿ, ಎಲ್ಲ ಕಲೀರಿ. ಬರ್ತಾರೆ, ಆಟೋಮೆಟಿಕ್ ಬಂದೇ ಬರ್ತಾರೆ ಕಸ್ಟಮರ್ಗಳು. ಸೊ ನೆಕ್ಸ್ಟು ನಾನೇನು ಹೇಳೋದಂದರೆ, ಸೊ ಹಾಗೆಯೇ ನಾವು ನೆಕ್ಸ್ಟ್ ಹೇಳಬೇಕಾದ್ರೆ ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಕೊಡಬೇಕು ಫ್ರೆಂಡ್ಸ್. ಇವಾಗ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಸೊ ಸೈಡಲ್ಲಿ ನಾವು ಎರಡೂ ಅಂದರೆ ಬ್ಯಾಕು ಮತ್ತು ಫ್ರಂಟು ಎರಡು ಸ್ಲೀವ್ಸು ಮತ್ತು ಬ್ಯಾಕು ಫ್ರಂಟು ಅಟ್ಯಾಚ್ ಮಾಡಿದುವಾಗ ನಮಗೆ ಸ್ಲೀವ್ ಅಂದರೆ ಫಿನಿಶಿಂಗು ಚೆನ್ನಾಗಿ ಕೊಡಬೇಕು. ಸೊ ಅದರಲ್ಲೂ ಕೂಡ ಹುಡುಕ್ತಾರೆ ಜನ ಫಿನಿಶಿಂಗಲ್ಲಿ ಚೆನ್ನಾಗಿ. ಇಲ್ಲಿ ಕಂಕ್ಳ ಹತ್ರ ನೀವು ಅಬ್ಸರ್ವ್ ಮಾಡಿ, ಕಂಕ್ಳ ಹತ್ರ ಬ್ಯಾಕು ಫ್ರಂಟ್ ಎರಡು ಸಮ ಇರಬೇಕು. ಇಲ್ಲ ಅಂದರೆ ಮೇಲೆ ಕೆಳಗೆ ಇರುತ್ತೋ ಅಂತಂದರೆ, ಸೊ ಅದಕ್ಕೂ ಕೂಡ ತುಂಬಾ ಕಣ್ಣಿ ಹೊಡೆಯೋರು ಜಾಸ್ತಿ ಇರ್ತಾರೆ. ಇಲ್ಲ ಬಿಡಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋರು ಇರ್ತಾರೆ.
ಸೊ ಈ ಥರ ಕಸ್ಟಮರ್ಗಳನ್ನ ನಾವು ಫೇಸ್ ಮಾಡಲೇಬೇಕು ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ, ಫೇಸ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಯಾವುದೇ ನೀವು ಸ್ಟಿಚ್ ಮಾಡಿ ಅದನ್ನು ಫಿನಿಶಿಂಗ್ ಕರೆಕ್ಟಾಗಿ ಕೊಡಿ. ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಾಗ ನಿಮಗೆ ಬ್ಲೌಸ್ ಹುಡ್ಕೊಂಡು ಬರ್ತಾರೆ ಜನ, ಓಕೆನಾ. ಸೊ ಹಾಗೆಯೇ ನಾವು ಒಂದು ಬ್ಲೌಸ್ ಕಂಪ್ಲೀಟ್ ಆದಮೇಲೂ ಕೂಡ ನಾವು ಉಕ್ಸು ಕಾಜ ಹಾಕಿದ್ರೂ ಕೂಡ ಅದು ಕೂಡ ಕರೆಕ್ಟಾಗಿರಬೇಕು. ಸೊ ನಾವು ಹುಕ್ ಹಾಕುವಾಗ ಮಧ್ಯ ಗ್ಯಾಪ್ ಯಾವುದೇ ಕಾರಣಕ್ಕೂ ಬರಕೂಡ್ದು. ಅದು ಗ್ಯಾಪ್ ಅಂದ್ರೂ ನಾವು ಮಧ್ಯ ಬಟ್ಟೆ ಗ್ಯಾಪ್ ಕಾಣಿಸಿದ್ರು ಕೂಡ ಬ್ಲೌಸ್ನ ಒಪ್ಪೋದಿಲ್ಲ ಕಸ್ಟಮರ್ಸು. ಸೊ ಅದರಿಂದ ನೀವು ಬ್ಲೌಸು ಉಕ್ಸು ಕಾಜ ಹಾಕುವಾಗ ನೀಟಾಗಿ ಸಮವಾಗಿ ನೀವು ಮಾರ್ಕ್ ಮಾಡಿಕೊಂಡು ಹಾಕೋಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಬ್ಲೌಸ್ ಅಂದರೆ ಬರೀ ಸ್ಟಿಚ್ ಮಾಡಿದ್ರೂ ಆಗೋಲ್ಲ, ಉಕ್ಸು ಕಾಜ ಹಾಕಿದ್ರೂ ಆಗೋಲ್ಲ. ಸೊ ಎಲ್ಲ ಕಂಪ್ಲೀಟಾಗಿ ಓಕೆ ಅನ್ನಬೇಕು ಕಸ್ಟಮರು. ಸೊ ಹಾಗೆಯೇ ನೆಕ್ಸ್ಟು ನಾನು ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ, ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಸೊ ನಾವು ಬ್ಲೌಸ್ನ ಒಂದು ಬ್ಲೌಸು ಸ್ಟಿಚ್ ಮಾಡಿದಾಗ ಸೊ ಮಿನಿಮಮ್ಮು ಒಬ್ಬೊಬ್ರು ಏನು ಮಾಡ್ತಾರೆ 2 hours ತೊಗೋತಾರೆ, 3 hours ತೊಗೋತಾರೆ, 1.5 hour ತೊಗೋತಾರೆ, 1 hour ಮುಗಿಸೋರು ಇರ್ತಾರೆ ಬ್ಲೌಸ್ನ, ಓಕೆನಾ. ಸೊ ಅರ್ಧ ಗಂಟೆಲಿ ಮುಗಿಸೋರು ಇರ್ತಾರೆ. ಸೊ ತುಂಬಾ ಫಾಸ್ಟಲ್ಲೂ ಕೂಡ ಸ್ಟಿಚಿಂಗ್ ಮಾಡೋರು ಕೂಡ ಇರ್ತಾರೆ. ಆದರೆ ನಾವೇನು ಮಾಡಬೇಕು ಅನ್ನೋದಾದರೆ, ನಾವು ಸ್ಟಿಚ್ ಮಾಡಬೇಕಾದ್ರೆ ನಾವು ಇವತ್ತು ಇಷ್ಟೊಂದು ಬ್ಲೌಸ್ನ ನಾವು ಸ್ಟಿಚ್ ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಬರಬೇಕು. ಸೊ ಮೈಂಡಲ್ಲಿ ಸೆಟ್ ಆಗಿಬಿಡ್ಬೇಕು. ನಾವು ನಾಳೆ 4-5 ಬ್ಲೌಸು ನಾವು ಸ್ಟಿಚಿಂಗ್ ಮಾಡಲೇಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಸೆಟ್ ಆಗಬೇಕು. ಸೊ ಅದಕ್ಕೆ ಟೈಮು ಇಂಪಾರ್ಟೆಂಟು. ಸೊ ನೀವು ಟೈಮ್, ಓಕೆನಾ, ನೀವು ಟೈಮ್ನ ನಾವು ಇಷ್ಟೊತ್ತಿಗೆ ಬ್ಲೌಸ್ನ ಮುಗಿಸ್ತೀನಿ ಅನ್ನೋದು ನಿಮ್ಮ ಮೈಂಡಿಗೆ ಬಂದರೆ ನೀವು ದಿನ ನೀವೇನು ಅಂದ್ಕೊಂಡಿರ್ತೀರೋ ಅಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದಕ್ಕೆ ಸಾಧ್ಯ, ಓಕೆನಾ. ಸೊ ನೀವು ಡೈಲಿ ಒಂದು 4-5 ಮುಗಿಸ್ತೀನಿ ಅಂದ್ರೂ ಓಕೆನೆ. ಸೊ ಇಲ್ಲ ನಾವು ಫ್ರೀ ಇರ್ತೀವಿ, ನಮಗೇನು ಅಷ್ಟೊಂದು ಕೆಲಸ ಇರಲ್ಲ ಅಂದರೆ ಡೈಲಿ ಮಿನಿಮಮ್ 8-10 ಬ್ಲೌಸ್ ಅಂತೂ ಮಿನಿಮಮ್ ಸ್ಟಿಚ್ ಮಾಡಲೇಬೋದು. ಆದರೆ ನೀವು ಟೈಮ್ನ ಸೆಟ್ ಮಾಡ್ಕೋಬೇಕು. ಸೊ ಅಂದರೆ ಯಾವ ಥರ ಫಾಸ್ಟಾಗಿ ಹೊಲಿಯೋದನ್ನು ನೀವು ಟ್ರೈ ಮಾಡಬೇಕು. ಸೊ ಅಂದರೆ ಮೊದಲೇ ಬರಲ್ಲ, ಕಲಿತಾ ನಿಮಗೆ ಸ್ಟಿಚಿಂಗ್ ಬಂದುಬಿಡುತ್ತೆ. ಸೊ 3/4 ಗಂಟೆ 1 hour ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಸೊ ನಾನೇ ಕೂಡ ಅಷ್ಟೇ 1 hour ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ, ಓಕೆನಾ. ಸೊ ಡೈಲಿ 4-5 ಬ್ಲೌಸ್ನ ನಾನು ಮಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ, ಓಕೆ. ಸೊ ಡೈಲಿ, ಸೊ ನೀವು ಅಷ್ಟೇ, ನೀವು ಈ ಥರ ನಾನು ದಿನ ಇಷ್ಟು ಬ್ಲೌಸ್ ಹೊಲಿಬೇಕು ಅಂತ ನೀವು ಮೈಂಡ್ ಸೆಟ್ ಮಾಡಿಕೊಂಡು ನೀವು ದಿನ ಸ್ಟಿಚ್ ಮಾಡಿದ್ರೆ ಡೈಲಿ ಅದನ್ನ 1000-2000 ತನಕನೂ ನೀವು ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಮನೆಯಲ್ಲೇ ನೀವು ಅಂಗಡಿ ಇಡೋ ಅವಶ್ಯಕತೆಯೇ ಇಲ್ಲ. ನೀವು ಸ್ಟಿಚಿಂಗ್ ಚೆನ್ನಾಗಿತ್ತು ಅಂದರೆ ಒಬ್ಬರಿಂದ ಒಬ್ಬರು ಬಂದೇ ಬರ್ತಾರೆ, ಎಲ್ಲಿದ್ರೂ ಬಂದೇ ಬರ್ತಾರೆ. ನೀವು ಸ್ಟಿಚಿಂಗ್ ಚೆನ್ನಾಗಿರ್ಬೇಕು ಅಷ್ಟೇ, ಫಿನಿಶಿಂಗ್ ಚೆನ್ನಾಗಿ ಬರಬೇಕು, ಸ್ಟಿಚಿಂಗ್ ಚೆನ್ನಾಗಿ ಬರಬೇಕು, ನೀವು ಮೆಜರ್ಮೆಂಟ್ ಚೆನ್ನಾಗಿ ಇರಬೇಕು. ಅಂದರೆ ಉಕ್ಸು ಕಾಚನೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಬ್ಲೌಸು ಚೆನ್ನಾಗಿದ್ರೂ ಕೂಡ ಉಕ್ಸು ಕಾಚಲು ಸ್ವಲ್ಪ ಎಡವಟ್ಟಾದ್ರೂ ಮಾತಾಡೋರು ಇರ್ತಾರೆ. ಸೊ ನಾವು ಎಲ್ಲ ಥರದ ಅನುಭವನೂ ಕೂಡ ನಮಗಾಗಿದೆ, ಅದರಿಂದ ನಾನು ಹೇಳ್ತಾ ಇರೋದು ಅಷ್ಟೇ. ಸೊ ನೆಕ್ಸ್ಟು ನೀವು ಬ್ಲೌಸು ನೀವು ಸ್ಟಿಚ್ ಮಾಡಾದಮೇಲೆ ದಿನ ವೆರೈಟಿ ಡಿಸೈನ್ ಬ್ಲೌಸ್ಗಳನ್ನ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಬ್ಲೌಸ್ ಫಿನಿಶಿಂಗ್ ಕಲ್ತ್ರಿ, ಅಂದರೆ ಜನ ಬರ್ತಾ ಇದ್ದಾರೆ ಅಂದಾಗ ನೀವೇನು ಮಾಡಬೇಕು ಅಂದರೆ ಹೊಸ ಡಿಸೈನ ಕ್ರಿಯೇಟ್ ಮಾಡಬೇಕು. ಸೊ ಬ್ಲೌಸ್ ಡಿಸೈನು ಪ್ಯಾಚ್ ವರ್ಕ್ಗಳಾಗಲಿ, ಯಾವುದೇ ಥರದ್ದು ಲೇಸ್ ಕೊಟ್ಟು ಯೂಸ್ ಮಾಡೋದಾಗಲಿ, ಸೊ ಬೀಡ್ಸ್ ಯೂಸ್ ಮಾಡೋದಾಗಲಿ, ಯಾವುದೇ ಆಗಲಿ ನೀವು ಹೊಸದಾಗಿ ನೀವು ಕ್ರಿಯೇಟ್ ಮಾಡಬೇಕು ಡಿಸೈನ್ಗಳನ್ನ. ಸೊ ಆವಾಗ ಇನ್ನೂ ಕೂಡ ಕಸ್ಟಮರ್ಗಳು ನಿಮಗೆ ಜಾಸ್ತಿ ಆಗ್ತಾರೆ. ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ, ಸೊ ನೀವು ಯಾವುದೇ ಸ್ಟಿಚ್ ಮಾಡೋದ್ರೂ ಕೂಡ ಹೊಸದಾಗಿ ಕ್ರಿಯೇಟ್ ಮಾಡೋದು ಕಲೀರಿ, ಓಕೆನಾ. ಸೊ ನೀವು ಹೊಸದಾಗಿ ಮಾಡಿದಾಗ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ, ನಿಮ್ಗೆ ಅರ್ನ್ ಜಾಸ್ತಿ ಆಗುತ್ತೆ. ಸ್ವಲ್ಪ ನೀವು ಬ್ಲೌಸ್ ಸ್ಟಿಚ್ ಮಾಡ್ತೀರಲ್ವ, ಸೊ ಅದ್ರ ಮೇಲೆ ಇನ್ನೂ ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ತೊಗೋಬೋದು. ಸೊ ಒಂದು ಬ್ಲೌಸ್ಗೆ ಇವಾಗ ಮಿನಿಮಮ್ಮು ನಾವು ಸ್ಟಿಚ್ ಮಾಡಬೇಕು ಅಂದರೆ 400-500 ರೂಪಾಯಿ ನಾವು ತೊಗೊಳೋದು. ಸೊ ಈ ಥರ ವೆರೈಟಿ ಡಿಸೈನ್ಗಳನ್ನ ನಾವು ಸ್ಟಿಚ್ ಮಾಡಿದಾಗ ಮಿನಿಮಮ್ 500-600. ಸೊ ಡಿಸೈನ್ಗಳ ಮೇಲೆ ಡಿಪೆಂಡ್ ಇಲ್ಲ, ಓಕೆ, ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಆವಾಗ ನೀವು ಯಾವ ಥರ ಡಿಸೈನ್ ಕ್ರಿಯೇಟ್ ಮಾಡ್ತೀರಾ, ಸೊ ಆ ಡಿಸೈನ್ ಮೇಲೆ ನೀವು ಅಮೌಂಟ್ ತೊಗೋಬೋದು. ಸೊ ಸಿಂಪಲಾಗಿ ಒಂದು ಲೇಸ್ ಹಾಕ್ಬಿಟ್ಟು ಕೊಟ್ಟರು ಕೂಡ ಒಂದು 500-600 ರೂಪಾಯಿ ತೊಗೋಬೋದು,
ಓಕೆ. ಸೊ ಆ ಥರ ಒಂದೊಂದು ಡಿಸೈನ್ಗಳು ಕೂಡ ಒಂದೊಂದು ಪ್ರೈಸಸ್ ಇರುತ್ತೆ. ಸೊ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸೊ ಇವಾಗ ನೀವು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇವಾಗ ನನ್ನ ಹತ್ರ ಇದೆ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ನನ್ನ ಹತ್ರ ಇದೆ. ಸೊ ನಾನು ವರ್ಕ್ ಮಾಡ್ತೀನಿ, ಸ್ಟಿಚ್ ಮಾಡ್ತೀನಿ. ಸೊ ಎಲ್ಲ ಥರನೂ ಇರುತ್ತೆ. ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡಿಸೈನ್ಗಳನ್ನ. ಸೊ ನೀವು ಒಂದ್ಸರಿ ವೀಡಿಯೋಗಳನ್ನ ಚೆಕ್ ಮಾಡಿ. ಸೊ ಅದರಲ್ಲಿ ತುಂಬ ಡಿಸೈನ್ಗಳಂತೂ ಇದೆ. ಸೊ ಡೈಲಿ ಡಿಸೈನ್ಗಳನ್ನ ಹಾಕ್ತಾನೆ ಇರ್ತೀನಿ. ಸೊ ಅದರಲ್ಲೂ ಕೂಡ ಒಂದ್ಸರಿ ಚೆಕ್ ಮಾಡಿ. ನಿಮ್ಮ ಕಂಪ್ಯೂಟರ್ ಎಂಬ್ರಾಯ್ಡರಿ ಸೊ ಯಾವ ಥರ ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಯಾವ ಥರ ಬೇಕು ಅನ್ನೋದನ್ನು ಕೂಡ, ನಿಮಗೆ ಯಾವ ಥರ ಡಿಸೈನ್ಗಳಿದೆ, ಸೊ ಇದಕ್ಕೆ ಎಷ್ಟೆಷ್ಟು ಪ್ರೈಸ್ ಅಂತಂದೆಲ್ಲನೂ ಕೂಡ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ. ಸೊ ಒಂದ್ಸರಿ ವೀಡಿಯೋಗಳನ್ನ ಚೆಕ್ ಮಾಡಿ. ನೀವು ಅದರಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನೀವು ಬ್ಲೌಸ್ ಸ್ಟಿಚ್ ಮಾಡೋರಿಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನಿಮಗೆ ಮಿಷಿನ್ ಇಲ್ಲ, ನನ್ನ ಹತ್ರ ಮಿಷಿನ್ ಅಷ್ಟೊಂದು ದುಡ್ಡು ಕೊಟ್ಟು ನಾವು ಬಂಡವಾಳ ಹಾಕಿ ನಾವು ಮಿಷಿನ್ ತೊಗೊಳಕ್ಕಾಗಲ್ಲ, ನಾವು ಸದ್ಯ ಇರೋದ್ರಲ್ಲೇ ಸ್ಟಿಚ್ ಮಾಡ್ತೀವಿ ಅನ್ನೋದಾದರೆ, ನೀವು ಯಾರಾದರೂ ಕಂಪ್ಯೂಟರ್ ಎಂಬ್ರಾಯ್ಡರಿ ವರ್ಕ್ ಮಾಡೋರನ್ನ ಸೊ ನೀವು ಹತ್ರ ಹೋಗಿಬಿಟ್ಟು ನಾವು ಡೈಲಿ ಇದೇ ಥರನೇ ನಾನು ವೀಡಿಯೋ ಅಂದರೆ ಸೊ ಏನಪ್ಪ ನಾನು ವರ್ಕ್ ಮಾಡಿಸ್ಕೋತೀನಿ ಜಾಸ್ತಿ. ನಮಗೆ ಕಮ್ಮಿ ರೇಟಲ್ಲಿ ಹಾಕ್ಬಿಟ್ಟು ನಮಗೆ ವರ್ಕ್ ಮಾಡಿಕೊಡಿ ಅಂತ ಕೇಳಿ. ಆವಾಗ ನಿಮಗೆ ಕಮ್ಮಿ ರೇಟಲ್ಲಿ ಅಂದರೆ ಒಂದು 350 400 ನಿಮಗೆ ಡೈಲಿ ನೀವು ಕೊಡ್ತೀನಿ ಅನ್ನೋದ್ರೆ ಅಷ್ಟರಲ್ಲಿ ನೀವು ಕೇಳ್ಕೊಳ್ಳಿ. ಆವಾಗ ಕೇಳ್ಕೊಂಡಾಗ ಅವ್ರು ಏನು ಮಾಡ್ತಾರೆ, ಒಂದು ಅಂದಾಜಿಗೆ ಬರ್ತಾರೆ, ಆಯಿತು ಸರಿ ತಂದು ಕೊಡಿ ಮಾಡ್ತೀವಿ ಅಂತ. ಸೊ ಆವಾಗ ನೀವೇನು ಮಾಡ್ಬೋದು ಅಂದರೆ, ನೀವೊಂದು 350 ಅಂತಂದರೆ ನೀವೊಂದು 500ಗೆ ತೊಗೋಬೋದು. ಕೈಯಿಂದ ಕೈಗೆ 150 ರೂಪಾಯಿ ಯಾರು ಕೊಡ್ತಾರೆ? ಸೊ 150 ರೂಪಾಯಿ ಸಿಕ್ಕಿದ್ರೂ ಸಾಕಲ್ವಾ? ಒಂದು 5 ಬ್ಲೌಸ್ ವರ್ಕ್ ಮಾಡಿಸ್ಕೊಂಡ್ರೆ ಅಲ್ಲಿ ಎಷ್ಟಾಗುತ್ತೆ ಅಮೌಂಟು ಅಲ್ವಾ? ಸೊ ಒಂದು 700-800 ರೂಪಾಯಿ ಸಿಕ್ಬಿಡುತ್ತಲ್ಲ ಅಲ್ಲೇ ಡೈಲಿ. ನೀವು ಸ್ಟಿಚ್ ಮಾಡಿದರೆ ಅಕಸ್ಮಾತು ಆ ವರ್ಕ್ ಮಾಡಿರೋ ಬ್ಲೌಸ್ಗೆ ಸ್ಟಿಚ್ ಮಾಡಿದ್ರೆ ನಿಮಗೆ ಅಮೌಂಟು ಜಾಸ್ತಿ ಆಗುತ್ತಲ್ವಾ? ಆದ್ದರಿಂದ ನಿಮ್ಮ ಬ್ಲೌಸು ನೀವು ಮಿಷಿನ್ ಇಲ್ಲ ಅಂದರೂ ಕೂಡ ನೀವು ಈ ಥರನೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನು ಕೂಡ ತುಂಬ ಜನ ಟೈಲರ್ಗಳಿಗೆ ವರ್ಕ್ ಮಾಡಿಕೊಟ್ಟಿದ್ದೀನಿ. ಬರೀ 350ಲೇ ಮಾಡ್ಕೊಡ್ತಾಯಿದ್ದೀನಿ ವರ್ಕ್ಗಳಂತೂ. ಸೊ ನನಗೆ ಅದರಲ್ಲೇ ಟೈಮ್ ಆಗಿಬಿಡ್ತಾ ಇದೆ. ಸ್ಟಿಚಿಂಗ್ ಅಂತೂ ಅಷ್ಟೊಂದು ಕೂರೋಕ್ಕೆ ಆಗ್ತಾಯಿಲ್ಲ. ಅದರಿಂದ ನಿಮ್ಗೆ ಹೇಳ್ಕೊತಾ ಇರೋದು. ಸೊ ಈ ಥರ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಖಂಡಿತ ನೀವು ಜನಗಳ ಅಷ್ಟೊಂದು ಜನಗಳ ಹತ್ರ ನೀವು ಸ್ಟಿಚ್ ಜನಗಳಿಗೆ ಮಾಡಿಕೊಡ್ಬೋದು ಸ್ಟಿಚ್ಚು. ಸೊ ನೀವು ತುಂಬಾ ಅರ್ನ್ ಮಾಡ್ಬೋದು. ತಿಂಗಳಿಗೆ 30,000-40,000 ಸಾವಿರ ಬರೀ ತಿಂಗಳಿಗೇ ಮಾಡ್ಬೋದು. ಸೊ ನಿಮ್ಗೆ ಅಷ್ಟೊಂದು ನೀವು ಮನೇಲಿ ಮಾಡೋಕ್ಕಾಗಲ್ಲ ಅಂದರೆ ಬರೀ ಫಾಲ್ಗಳು ಹಾಕಿ ಸಾಕು. ಬರೀ ಫಾಲ್ಗಳು ಹಾಕ್ಕೊಂಡ್ರೆ ನೀವು 15,000 ಗಂಟೆ ಅರ್ನ್ ಮಾಡ್ಬೋದು ಮನೇಲಿನೇ. ಯಾವುದಾದ್ರು ಒಂದು ಮಾಡ್ಬೋದು ಫ್ರೆಂಡ್ಸ್. ಯಾವುದು ಮಾಡದೆ ಕೂತ್ಕೋಬೇಡಿ ದಯವಿಟ್ಟು. ನಾವು ಹೆಂಗಸರೆಲ್ಲ ಮನೇಲಿ ಸುಮ್ಮನೆ ಕೂತ್ಕೋಬಾರ್ದು, ಏನಾದ್ರು ಒಂದೊಂದು ಕೆಲಸ ಮಾಡ್ಕೋತಾನೆ ಇರಬೇಕು. ಓಕೆನಾ? ಸೊ ನಾನು ಇದೇ ಥರನೇ ಸ್ವಲ್ಪ ಟಿಪ್ಸ್ಗಳಂತೂ ನನಗೆ ಗೊತ್ತಿರೋ ಅಷ್ಟು ಕೊಟ್ಟೆ ಫ್ರೆಂಡ್ಸ್. ದಯವಿಟ್ಟು ಇದರಲ್ಲಿ ಏನಾದ್ರು ತಪ್ಪಿದರೆ ಸಾರಿ ಕೇಳ್ತೀನಿ. ಹಾಗೆಯೇ ಈ ವಿಡಿಯೋನ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.